ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ದಿನ ಅದೇ ಅಂದರೆ ಇವತ್ತು ನೋಡಿ ಸ್ಪೀಡಲ್ಲಿ ಹೇಳಿದ್ದೀನಿ. ಸೊ ನಿಮ್ಗೆ ಇದು ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಹಾಗೆ ನನಗೂ ನಿಮಗೂ ಎಲ್ರಿಗೂ ಗೊತ್ತಾಯ್ತಾ? ಬನ್ನಿ ಈಗ ನಮ್ಮ ಚಿಂಟುಗೆ ನೀರು ತೊಗೊಂಡು ಹೋಗೋಣ. ಅವ್ನಿಗೆ ಎಕ್ಸಾಮ್ಸ್ ಇದೆ. ಸೊ ಓದ್ಕೋತಾ ಇದ್ದಾನೆ. ಪಟಾಪಟ ಅಂತ ನೀರು ತೊಗೊಂಡೋಗಿ ಅವ್ನಿಗೆ ಕೊಡೋಣ. ಚಂದ ಓದಲಿ ಮಗು, ಎಕ್ಸಾಮ್ನ ಚಂದ ಬರೀಲಿ. ಮಗು ನೀರು ಕುಡಿಲಿ ಅಂತ ತಂದ್ಕೊಟ್ರೆ ನೋಡಿ, ಮಗು ಅಲ್ಲಿಟ್ಟಿದೆ. ಬನ್ನಿ ವಾಪಸ್ ಮತ್ತೆ ನೀರು ಕೊಡೋಣ. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಚಿಂಟು ಒಂದು ಅಮ್ಮನ ಮಗ. ಅದನ್ನು ಯಾರು ಹೇಳಬೇಕಾಗೋ ಇಲ್ಲ, ಕ್ವಶನ್ ಮಾಡಬೇಕಾಗೋ ಇಲ್ಲ. ಅದು ನೋನ್ ಫ್ಯಾಕ್ಟು. ನೀರು ಕೊಡೋಣ ಅಂತ ಬಂದೆ ಅಲ್ಲ, ಅಮ್ಮ ಸ್ವಲ್ಪ ಹೊತ್ತು ಕುತ್ಕೋ ಅಮ್ಮ ಅಂತ ಕೂರಿಸ್ಕೊಂಡಿದ್ದಾನೆ. ಅವ್ನು ನನ್ನ ಕೂರಿಸ್ಕೊಂಡ್ರೆ ಮುಗೀತು. ನಾನು ಅವನನ್ನ ಮುದ್ದು ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಪಾಪ ಮಗು ಕಷ್ಟಪಟ್ಟು ಓದ್ತಾ ಇದೆ ಅಂತ ನೋಡಿ. ಅವ್ನಿಗೆ ಗೊತ್ತಾ ಅಮ್ಮ ಜೊತೆಲಿದ್ರೆ ಆಯಿತು. ಗೈಸ್, ಟೀ ಮಾಡ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ಎಲ್ಲರೂ ಹೇಳ್ತಾ ಇದ್ದೀರಾ, ಬರೀ ನೀವು ದಿನ ಮನೆ ಕೆಲಸ ಮಾಡೋದು ತಿನ್ನೋದೇ ಕ್ಯಾಪ್ಚರ್ ಮಾಡ್ತೀರಾ ಅಂತ. ಇದು ಬಿಟ್ಟು ನಂಗೆ ಬೇರೆ ಜಗತ್ತಿಲ್ಲ. ನಾನು ಮತ್ತೇನು ಕ್ಯಾಪ್ಚರ್ ಮಾಡಲಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನನ್ನಲ್ಲಿರೋ ಫ್ರಸ್ಟ್ರೇಷನ್ಸ್ನೆಲ್ಲ ಹೊರಗೆ ಹಾಕಿದ್ರೆ ಕೆಟ್ಟವಳಾಗ್ತೀನಿ. ಸೊ ಅದೆಲ್ಲ ಒಳಗಿಟ್ಕೊಂಡ್ರೆ ನಿಮಗೆ ರಿಪೀಟಿಂಗ್ ಅನಿಸುತ್ತೆ, ಅದೇ ಓಲ್ಡ್ ಅನಿಸುತ್ತೆ. ತುಂಬ ಕಷ್ಟ ಗೈಸ್, ತುಂಬ ಕಷ್ಟ. ಹೇಳೋದು ಈಸಿ ಇದೇ ಅಂತ, ಆದರೆ ಅದನ್ನೇ ನಾವು ದಿನ ರಿಯಲ್ಲಾಗಿ ಫೇಸ್ ಮಾಡ್ತಾ ಇರ್ತೀವಿ. ಅದನ್ನೇ ಎದ್ದು ಬಿದ್ದು ನೋಡ್ತಾ ಇರ್ತೀವಿ, ಅದನ್ನೇ ಮಾಡ್ತಾ ಇರ್ತೀವಿ. ಸೊ ನಮಗಿನ್ನು ಹೆಂಗಾಗಬೇಡ ಹೇಳಿ. ನಿಜ ಹೇಳಬೇಕು ಅಂದರೆ ನನಗೂ ದಿನ ಇದೇ ಮಾಡೋಕ್ಕೆ ಇಷ್ಟ ಇಲ್ಲ. ಅದನ್ಬಿಟ್ಟು ದಿನ ವೆರೈಟಿ ಏನು ಮಾಡೋಕ್ಕಾಗತ್ತೆ? ಬೇಂಗೆ ಹೋಮ್ ಮೇಕರ್, ಒಬ್ಬ ಮಗನ ಜವಾಬ್ದಾರಿ ನನಗಿದೆ. ಮಗನ ಬಿಟ್ಟು ಆಚೆ ಈಚೆ ಒಂದು ಇಂಚು ಸಹ ನಾನು ಅಳ್ಳಾಡೋಂಗಿಲ್ಲ. ಅಂಥದ್ರಲ್ಲಿ ನಾನು ಏನು ಅಂಥದ್ದು ಮಾಡೋಕ್ಕಾಗತ್ತೆ ಹೇಳಿ? ಹೌದಲ್ಲ? ಥಿಂಕ್ ಮಾಡಿ ಒಂದ್ಸಲ. ನನಗೂ ಬೇಜಾರಾಗ್ಬಿಟ್ಟಿದೆ ದಿನ ಅದೇ ಮಾಡಿ. ಅದಕ್ಕೆ ವಾಟರ್ ಕುಡಿಯೋದನ್ನು ಸ್ಕಿಪ್ ಮಾಡಿದ್ದೀನಿ. ವಾಟರ್ ಕುಡಿಯೋದು ಬಿಟ್ಬಿಟ್ಟೆ, ಟೀ ಕುಡಿತಾ ಇದ್ದೀನಿ. ತಿಂಡಿ ತಿನ್ನೋದು, ಊಟ ಮಾಡೋದೆಲ್ಲ ಬಿಡಬೇಕು ಅಂತ ಇದ್ದೀನಿ. ಏನು ಮಾಡಲಿ ಡಿಫ್ರೆಂಟಾಗಿ ಹೇಳಿ? ಎಲ್ಲ ಬಿಡ್ತೀನಿ ಆಯಿತಾ? ಗೈಸ್, ಏನು ಗೊತ್ತಾ? ಚಿಂಟು ಅವ್ರ ಅಜ್ಜಿ ಕಲಾವಿದೆ ಗೈಸ್. ಇಂಥದ್ದು ಬರಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಬರುತ್ತೆ ಅವರಿಗೆ. ಬನ್ನಿ ತೋರಿಸ್ತೀನಿ ನಾನು ಏದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನೆನ್ನೆ ನಾನು ಇಲ್ಲಿ ಏನದು ಲೆಮನ್ ಇದು ಮಾಡ್ತೀವಲ್ಲ, ಪ್ರೆಸ್ ಮಾಡ್ತೀವಲ್ಲ, ಅದನ್ನು ಹಾಕಿದೆ. ಸಡನ್ನಾಗಿ ಇದು ಕೆಳಗೆ ಬಿದ್ದುಬಿಡ್ತು. ಅವ್ರು ನೋಡಿ ತಲೆ ಯೂಸ್ ಮಾಡಿ ಅದಕ್ಕೊಂದು ಮಾಡಿದ್ದಾರೆ. ನೋಡಿ, ಎಲ್ಲೆಲ್ಲೋ ಇಂಜಿನಿಯರ್ಸ್ ಇರ್ತಾರೆ ಅಲ್ಲ, ಎಲ್ಲ ಓದಿ ಏನೇನೋ ಮಾಡಿ ಇಂಜಿನಿಯರ್ಸ್ ಆಗಿರ್ತಾರೆ. ನೋಡಿ ಚಿಂಟು ಅವ್ರ ಅಜ್ಜಿ ಹೆಂಗೆ ಕೂರಿಸಿದ್ದಾರೆ. ಈ ಶೆಲ್ಫ್ ಇಲ್ಲ ಅಂದರೆ ಕೈಕಾಲೇ ಆಡೋದಿಲ್ಲ. ಬಿಕಾಸ್ ಸ್ಪೂನ್ಸ್ ಎಲ್ಲ ತೊಗೋಬೇಕಲ್ಲ, ಬೇಕೇ ಬೇಕು. ಏನು ತಲೆ ಯೂಸ್ ಮಾಡಿದ್ದಾರೆ ಅಲ್ಲ. ನಾನಾಗಿದ್ದಿದ್ರೆ ಫುಲ್ ಸ್ಟ್ಯಾಂಡ್ನೇ ರೀಪ್ಲೇಸ್ ಮಾಡಿಬಿಡ್ತಾ ಇದ್ದೆ. ಅದು ತುಂಬ ಕಷ್ಟ ಗೈಸ್. ಅಲ್ಲಿ ಏನೂ ಸಪೋರ್ಟಿಂಗ್ ಇಲ್ಲ, ಆದರೂ ಸಹ ಶಿ ಡಿಡ್ ಸಮಥಿಂಗ್ ಗ್ರೇಟ್ ಅಲ್ಲ. ನಿಜಕ್ಕೂ ನಾನಾಗಿದ್ದಿದ್ರೆ ಇದು ಫುಲ್ ಗುಜ್ರಿಗೆ ಹಾಕ್ಬಿಟ್ಟು ಹೊಸ ತಂದಿಡ್ತಾ ಇದ್ದೆ. ನೋಡಿ, ಅವ್ರು ಇರೋದ್ರಿಂದ ಲೈಕ್ ನನ್ನ ಮೇಲೆ ಜವಾಬ್ದಾರಿ ಇಲ್ಲ. ಶಿ ಹ್ಯಾಸ್ ಟೇಕನ್. ನಾನು ಆರಾಮಾಗಿದ್ದೀನಿ. ಇರಬೇಕು ಗೈಸ್, ಮನೆಗೊಬ್ಬರು ದೊಡ್ಡವ್ರು ಇರಬೇಕು. ಬನ್ನಿ ಇವಾಗ ತಿಂಡಿ ಮಾಡೋಣ. ಅದೇ ತಿಂಡಿ, ಅದೇ ಬಾಯಿ. ಪಲ್ಯ ಮಾಡಿಟ್ಟೆ ಗೈಸ್. ಇವತ್ತು ಬೆಂಡೆಕಾಯಿ ಪಲ್ಯ.
ನಿಮಗೆ ಗೊತ್ತು ನನ್ನ ಗಂಡ ಪನ್ನೀರು ಅದು ಇದು ಏನು ತಿನ್ನಲ್ಲ. ಸೊ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಹೊಸದನ್ನು ಪ್ರಯೋಗ ಮಾಡಿದ್ರೆ ಎಲ್ಲರೂ ಅಕ್ಸೆಪ್ಟ್ ಮಾಡೋ ಥರ ಇರಬೇಕು. ಏನೋ ಮಾಡ್ತೀವಲ್ಲ ಅಂತ ಮಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್. ನಾನು ಚೇಂಜ್ ಆಗೋದು ಒಬ್ಬರು ಇಬ್ರಿಗೆ ಇಷ್ಟ ಆಗ್ಬೋದು, ಆದರೆ ನನ್ನನ್ನು ಫಾಲೋ ಮಾಡ್ತಾ ಇರೋ ಎಲ್ಲರಿಗೂ ನಾನು ಹೀಗಿರೋದೇ ಇಷ್ಟ ಅಂತ ಅಂದ್ಕೊತೀನಿ. ಸೊ ನೋಡೋಣ, ಇವತ್ತು ವೋಟ್ ಮಾಡಿ. ನಿಮಗೆ ನಾನು ಕೋತಿ ಥರ ಆಡಿಕೊಂಡು ನಿಮಗೋಸ್ಕರ ಬೇಕಾದ್ರೆ ಚೇಂಜ್ ಆಗ್ತೀನಿ, ನೋ ಪ್ರಾಬ್ಲಮ್. ದಿನ ಏನೇನಾದರೂ ಯಾರಿಗಾರು ಬೈಕೊಂಡು ಅಥವಾ ಏನಾದರೂ ಒಂದು ಕಂಟೆಂಟ್ ಮಾಡಬೇಕಲ್ಲ ಅಂದ್ಬಿಟ್ಟು ದಿನ ಏನಾದರೂ ಒಂದೊಂದು ಟಾಪಿಕ್ ತೊಗೊಂಡು ಸೆಪ್ರೇಟಾಗಿ ಡಿಸ್ಕಷನ್ಸ್ ಮಾಡೋಣ ಅಂದರೆ ಮಾಡೋಣ. ಅದೇನು ಪ್ರಾಬ್ಲಮ್ಮೇ ಇಲ್ಲ. ಒಂದೇ ಜಾಗದಲ್ಲಿ 10 ನಿಮಿಷ ಕೂತ್ಕೊಂಡು ಒಬ್ಬರ ಬಗ್ಗೆ ಮಾತಾಡೋದು ಕಷ್ಟ ಏನಲ್ಲ. ಎನಿವನ್ ಕ್ಯಾನ್ ಡೂ ಇಟ್. ನಾನು ಇನ್ನೂ ಚೆಂದಾಗೆ ಮಾತಾಡ್ತೀನಿ, ಬಿಕಾಸ್ ನನಗೆ ಇತ್ತೀಚೆಗೆ ಸಕಲ ಕಲಾ ವಲ್ಲಭೆ ಥರ ಫೀಲ್ ಆಗ್ತಾಯಿದೆ. ಹಾಗಾಗಿ ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡ್ತೀನಿ. ನಿಮ್ಗೆ ಅದೇ ಇಷ್ಟನ ನಾನು ಬೇರೆಯವ್ರ ಬಗ್ಗೆ ಬೈಯೋದು ಅಥವಾ ಏನದು ಒಬ್ರನ್ನ ದಿನ ಹೊಗಳ್ಬೇಕು ಅಂತಲೂ ಏನಿಲ್ಲ. ಅದು ನನ್ನ ಇಷ್ಟ. ಒಬ್ರನ್ನ ತೆಗಳ್ಬೋದು, ಒಬ್ರನ್ನ ಹೊಗಳ್ಬೋದು. ಸೊ ಆ ಕಂಟೆಂಟ್ ಬೇಕಾದರೂ ಮಾಡೋಣ. ನೋಡಿ, ನನ್ನ ದಿನ ಆ್ಯಸ್ ಯೂಶ್ವಲ್ ನಾನು ಇದೇ ರೀತಿ ಇದ್ದರೆ ನಿಮಗೆ ಇಷ್ಟನಾ? ನಾನು ಈಗ ಹೇಗಿದ್ದೀನಿ ಹೋಮ್ ಮೇಕರಾಗಿ ಹಿಂಗಿದ್ರೆ ಇಷ್ಟನಾ? ಅಥವಾ ನಾನು ದಿನ ಒಂದೊಂದು ಕಂಟೆಂಟ್ ತೊಗೊಂಡು ಅದ್ರ ಬಗ್ಗೆ ಮಾತಾಡೋದು ಆ ರೀತಿ ಇಷ್ಟನಾ? ಜನರಲ್ ನಾಲೆಡ್ಜೇ ಆಗಿರ್ಬೋದು, ಅಥವಾ ಒಬ್ರ ಬಗ್ಗೆ ತೆಗಳೋದೇ ಆಗಿರ್ಬೋದು, ಹೊಗಳೋದೇ ಆಗಿರ್ಬೋದು, ಅಥವಾ ನಮ್ಮ ಮನಸ್ಸಿನಲ್ಲಿರೋ ಫ್ರಸ್ಟ್ರೇಷನ್ಸ್ನ ಹೊರಗೆ ಹಾಕೋದಾಗಿರ್ಬೋದು. ಎಲ್ಲರಿಗೂ 2 ಫೇಸಸ್ ಇರುತ್ತೆ. ನೆಗೆಟಿವ್ ಸೈಡ್ ಹೇಳೋದಿರ್ಬೋದು, ಏನೋ ಒಂದು ಅದಿಷ್ಟನಾ? ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ವಿಲ್ ಡೂ ಇಟ್. ನಮ್ಮ ಚಿಂಟುಗೆ ಎಕ್ಸಾಮ್ಗೆ ಹೋಗುವಾಗ ಅಮ್ಮ ಕಡೆಯಿಂದ ವಾಚ್ ಇಸ್ಕೊಂಡ್ರೇ ಅವನಿಗೆ ಇಷ್ಟ. ಏನೋ ಒಂಥರ ಅವನಿಗೆ ಸ್ಟ್ರಾಂಗ್ ಬಿಲೀಫು. ಸೊ ಬನ್ನಿ ಅವನಿಗೆ ವಾಚ್ ಕೊಡೋಣ. ಅವನು ಪೂಜೆ ಮಾಡ್ತಾ ಇದ್ದಾನೆ. ಆ್ಯಂಡ್ ನೋಡಿ, ಅವನು ಕಾಲಿಗೆ ನಮಸ್ಕಾರ ಸಹ ಮಾಡ್ಕೋತಾನೆ. ಅದು ಒನ್ ಆಫ್ ಹಿಸ್ ಬಿಲೀಫ್. ಬಟ್ ಅವನಿಗೆ ಸಂಕೋಚ, ನಾನು ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಂತ. ನೋಡಿ ಎಷ್ಟು ಬೇಗ ಪಟಾರ್ ಅಂತ ಮಾಡ್ತಾನೆ ಅಂತ. ಟೈಮ್ ಅಷ್ಟೇ. ದೇವ ನೋಡಿ, ನಿಮ್ಮ ಮಕ್ಕಳು ಹೀಗೆ ನಮಸ್ಕಾರ ಮಾಡ್ತಾರಾ? ಸೊ ನೋಡಿ, ನನ್ನ ಮಗ ಮಾಡ್ತಾನೆ. ಬನ್ನಿ ಗೈಸ್, ಚಿಂಟು ಅವ್ರ ಪಪ್ಪ ಮೇಲ್ಗಡೆ ಕಂತೆ ಪುರಾಣ ಹೊಡಿತಾ ಇದ್ದಾನೆ ಫೋನಲ್ಲಿ. ಅವನಿಗೆ ನೀರು ಕೊಟ್ಬಿಟ್ಟು ಬರೋಣ. ಗೈಸ್, ಬಟ್ಟೆ ನೆನೆ ಹಾಕೋಣ ಅಂತ ಬಂದೆ. ನಮ್ಮ ಕೋಳಿಗಳು ಎಲ್ಲ ಆರಾಮಾಗಿ ಓಡಾಡ್ತಾವೆ. ನಮ್ಮ ಬಿಳಿ ಕೋಳಿ ಬಗ್ಗೆ ಕೇಳಿದ್ರೆ ಅಲ್ಲ, ಅವು ಎಲ್ಲಿ ಹೋಯ್ತವೆ ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿಲ್ಲೇ ಅಡ್ಡಾಡ್ತಿರ್ತವೆ. ಅದು ಸದ್ಯ ನನ್ನ ಕಣ್ಣಿಗೆ ಬಿದ್ದಿಲ್ಲ. ನಮ್ಮದೇ ಕೋಳಿಗಳು ಗೈಸ್ ಅವು. ಅವಕ್ಕೆ ಕಮ್ಮಿ ದುಡ್ಡಲ್ವಾ, ಅದಕ್ಕೆ ಅವಕ್ಕೆ ಕೂಡಾಕೋದು, ಫುಡ್ ಹಾಕೋದು ಎಲ್ಲ ಏನೂ ಇಲ್ಲ. ಅವು ಪಾಡಿಗೆ ಅವು ಎಲ್ಲೆಲ್ಲೋ ಹೋಯ್ತವೆ ಬರ್ತವೆ. ಸದ್ಯ ಇಲ್ಲೆಲ್ಲೂ ಹತ್ರದಲ್ಲಿಲ್ಲ. ತೋರಿಸೋಣ ಅಂದರೆ ಕಣ್ಣಿಗೆ ಬಿದ್ದರೆ ನಿಮಗೆ ತೋರಿಸ್ತೀನಿ ಇವತ್ತು. ಒಂದಿದೆ, 3 ಇರಬೇಕಲ್ಲ, 12 ಏನಾದರೂ. ಬನ್ನಿ ತೋರಿಸ್ತೀನಿ. ಅಲ್ಲಿ 3 ಒಟ್ಟಿಗೆ ಇರ್ತಿದ್ವಪ್ಪ, ಯಾಕೋ ಒಂದೇ ಒಂದಿದೆ. ಇನ್ನೊಂದು ಕಣ್ಣಿಗೆ ಬಿತ್ತು. ಅಲ್ಲಿದೆ ನೋಡಿ. ಕಾಣಿಸ್ತಾ ಇಲ್ಲ ಅಲ್ಲ, ನೋಡಿ ಅಲ್ಲಿದೆ. ಅಲ್ಲಿ 2 ಆಯಿತು. ಇನ್ನೊಂದೇನಾಯಿತು? ಅದು ಇಲ್ಲೇ ಎಲ್ಲ ಇರಬೇಕೇನೋ. ಜಾಯಿನ್ ಮಾಡ್ರಪ್ಪ. ಎಲ್ಲಿ ನಿಮ್ಮ ಗೆಳೆಯ ಯಾರೋ ಗೊತ್ತಿಲ್ಲ. ಇವರು ಹುಡುಗ ಕೋಳಿನೋ ಹುಡುಗಿ ಕೋಳಿ ಅಂತ ಗೊತ್ತಿಲ್ಲ. ಎಲ್ಲೋದ್ವು? 2 ಕೋಳಿ ಇದ್ದಾವೆ. 3ನೇ ಕೋಳಿ ಎಲ್ಲೋಯ್ತು? ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲೋ ಹೋಯ್ತು. ನೆಕ್ಸ್ಟ್ ಕಣ್ಣಿಗೆ ಬಿದ್ದಾಗ ತೋರಿಸ್ತೀನಿ. ಒಟ್ಟು ಇಲ್ಲೇ ಇದ್ದಾವೆ. ನಾನು ಬಟ್ಟೆ ನೆನೆ ಹಾಕೋದು ಬಿಟ್ಬಿಟ್ಟು ನೋಡಿ, ನೀವು ಕೇಳಿದ್ರಿ ಅಂದ್ಬಿಟ್ಟು ಅದರಿಂದ ಓಡ್ತಾ ಇದ್ದೀನಿ.
ಬನ್ನಿ ಬಟ್ಟೆ ನೆನೆ ಹಾಕಿ ಹೋಗೋಣ. ಬನ್ನಿ ಗೈಸ್, ಚಿಂಟು ಪಪ್ಪ ಬಂದಿದ್ದಾನೆ, ಅವನಿಗೆ ತಿಂಡಿ ಕೊಡೋಣ. ಆಸ್ ಐ ಟೋಲ್ಡ್ ಯು ಬಿಫೋರ್, ಇವತ್ತು ತಿಂಡಿಗೆ ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ ಜೊತೆಗೆ ಹೆಸರುಕಾಳು ಪಲ್ಯ ಸಹ ಚಿಂಟು ರಜ್ಜಿ ಮಾಡಿದ್ದಾರೆ. ಬನ್ನಿ ಕೊಡೋಣ. ಆ್ಯಂಡ್ ಚಿಂಟುಗೂ ಸಹ ತಿಂಡಿ ಮಾಡಿಸೋಣ. ಹೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ಸಂತೆ ಮಾಡಿಕೊಂಡು ಬರೋಣ. ಇದು ಲೈಟಾ ಅರ್ಧ ಲೀಟ್ರ್ ಮೊಸರು. ಸ್ವಲ್ಪ ಹಣ್ಣು ತಗೊಂಡು ಹಾಗೇನೆ ಸಂತೆ ಮಾಡಿಕೊಂಡು ಮತ್ತೆ ಹಾಲು ಮೊಸರು ಪನ್ನೀರು ಎಲ್ಲ ಬೇಕಿತ್ತು. ಸೊ ಎಲ್ಲದನ್ನು ತಗೊಂಡು ನಾನು ಈಗ ಮನೆ ಕಡೆಗೆ ಬಂದೆ. ಮನೆಗೆ ಬಂದ. ಸೊ ಚಿಂಟು ಅವ್ರ ಪಪ್ಪ ನೆನ್ನೆ ದ್ರಾಕ್ಷಿ ಫುಲ್ ತಿಂದಿರಲಿಲ್ಲ. ಸೊ ಅದು ಸ್ವಲ್ಪ ಇತ್ತು, ಹೇಗೂ ಕೋಲ್ಡ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ದ್ರಾಕ್ಷಿ ಕೋಲ್ಡಾಗಿ ಇತ್ತು, ಅದನ್ನು ತಿಂತಾ ಇದ್ದೀನಿ. ಸಖತ್ತಾಗಿದೆ, ಸ್ವೀಟಾಗಿದೆ. ನೋಡಿ, ಕೊಟ್ಟರೆ ಸಾಕಪ್ಪ ಅಂತಾರೆ, ಕೊಟ್ಟರು ನಮ್ಮ ಮನೆ ಜನಕ್ಕೆ ತಿನ್ನೋದು ಕಷ್ಟ. ಗೈಸ್, ಕಾಫಿ ಮಾಡ್ಕೊತಾ ಇದ್ದೀನಿ. ಇದನ್ನು ಬಿಟ್ಟು ನೀವು ಬೇರೆ ತೋರಿಸಿ ಅಂದರೆ ನಾನು ಬೇರೆ ಜಗತ್ತಿಗೆ ಹೋಗಬೇಕು. ನೋಡಿ, ಅಲ್ಲಿ ಹೋದ್ರೂ ಮೊಬೈಲ್ ಅಲೋ ಇರಲ್ಲ. ಬೇರೆ ಜಗತ್ತಿಗೆ ಹೋದರೆ ಏನೂ ಅಲೋ ಇರಲ್ಲ. ನಾನು ನಿಮ್ಗೆ ಹೆಂಗೆ ತೋರಿಸ್ಲಿ, ಏನು ಮಾಡಲಿ, ಕಮೆಂಟ್ ಮಾಡಿ. 1000 ಜನ 1000 ಹೇಳ್ತಾರೆ, ನಮ್ಮ ಪಾಡಿಗೆ ನಾವು ಇರಬೇಕು ಅಲ್ಲ ಗೈಸ್. ಬನ್ನಿ ಕಾಫಿ ಕುಡಿಯೋಣ. ಗೈಸ್, ನಾನು ಹಾಕಿದ್ದು 3/4 ಲೋಟ ಹಾಲು, ನೋಡಿದ್ರೆ ಫುಲ್ ಲೋಟ ಕಾಫಿ ಆಗಿದೆ. ಹೆಂಗೆ ಗೈಸ್, 3/4 ಲೋಟ ಹಾಲು ಹಾಕಿದ್ದೆ, ಪೂರ ಭರ್ತಿಯಾಗಿದೆ ಕಾಫಿ. ಹೆಂಗೆ ಸಾಧ್ಯ ಯೋಚನೆ ಮಾಡಿ. ಸೂಪರ್ ಆಗಿದೆ, ಬಿಸಿ ಬಿಸಿ ಕಿತ್ಕೋತಾ ಇದೆ ಶೆಕೆ. ಇಷ್ಟು ತನಕ ಸ್ವಲ್ಪ ನೆಮ್ಮದಿ ಆಗಿದ್ದೆ, ಈಗ ಇಳಿಯುತ್ತೆ ನೋಡಿ ನೀರು. ಚಿಂಟು ಅವ್ರ ಪಪ್ಪ ಮನೇಲೇ ಇದ್ದಾನೆ ಗೈಸ್, ಮೇಲ್ಗಡೆ ಇದ್ದಾನೆ. ಯಾವಾಗ ಬಂದರೂ ಬೊಬ್ಬೆ ಆಗ್ತಾನೆ ಅನ್ನೋದು ಗೊತ್ತಿಲ್ಲ. ನಾನೇನಾದರೂ ವಿಡಿಯೋ ಮಾಡೋದು ನೋಡಬೇಕು, ರಂಪ ಮಾಡಿಟ್ಟು ಹೋಗ್ತಾನೆ, ಬೈದಿಟ್ಬಿಟ್ಟು ಹೋಗ್ತಾನೆ. 11:30 12 ಗಂಟೆ ಆದರೂ ಚಿಂಟು ಅವ್ರ ಪಪ್ಪ ಮನೇಲೇ ಇದ್ದಾನೆ. ಸೊ ಇವಾಗ ಹೊರಡ್ತಾ ಇದ್ದಾನೆ. ಅದಕ್ಕೆ ಚಿಂಟು ಅವ್ರ ಅಜ್ಜಿ ಊಟ ಮಾಡ್ಕೊಂಡು ಹೋಗು ಅಂದಾಗ ಎಲ್ಲ ಹೋಗ್ತೀನಿ ಅಂತ ಹೇಳಿದಾಗ ನನ್ನನ್ನು ಬಂದು ಏನಾದರೂ ಹಣ್ಣು ಕಟ್ ಮಾಡಿದ್ಯಾ ಅಂತ ಕೇಳಿ ಕೊಡು ಅಂತ ಹೇಳಿದ್ರು. ನಾ ಹೇಗೂ ಬೆಳಗ್ಗೆನೆ ಹಣ್ಣು ಕಟ್ ಮಾಡಿದ್ದೆ. ಸೊ ಹಾಗಾಗಿ ಚಿಂಟು ಅವ್ರ ಪಪ್ಪಂಗೆ ಒಂದು ರೌಂಡ್ ಫ್ರೂಟ್ಸ್ನ ಫೀಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಬೇಗ ಬಟ್ಟೆ ಹೋಗಿ ಮುಗ್ಸೋಣ, ಚಿಂಟುಗೆ ಊಟ ತೊಗೊಂಡೋಗ್ಬೇಕಲ್ಲ ಅಂತ ಬೇಗ ಬಟ್ಟೆ ಒಗಿತಾ ಇದ್ದೆ. ಅಷ್ಟರಲ್ಲಿ ಚಿಂಟು ಅವ್ರ ಅಜ್ಜಿ ಬಂದು ಕೂಗ ಹಾಕಿದ್ರು ಬಾಯಲ್ಲಿ ಅಂತ. ಸೊ ನಾ ಏನಂತ ಬಂದು ನೋಡಿದ್ರೆ ಗುಜ್ರಿ ಅವರು ಇದು ವ್ಯಾಪಾರ ಮಾಡಕ್ಕೆ ಕರೆದಿದ್ದಾರೆ. ನಾನು ಫುಲ್ ಏನದು ವ್ಯಾಪಾರದಲ್ಲಿ ಫುಲ್ ಒಳ್ಳೆ ಚತುರಿ ಅಂದ್ಕೊಂಡು ಬನ್ನಿ ಅವ್ರೇನು ಹೇಳ್ತಾರೆ, ವ್ಯಾಪಾರ ಆಗುತ್ತೋ ಇಲ್ಲೋ ನೋಡೋಣ. ಆದರೆ ನಮಗೆ ವರ್ಕ್ ಆಯ್ತಾ ಇಲ್ಲ ಇದು ಅಷ್ಟೇ. ಯಾಕಣ್ಣ 30,000 ರೂಪಾಯಿ ಕೊಟ್ಟು ತಗೊಂಡು ಏನಿರಂಗಿಲ್ಲ, ಕಲ್ಲು ಇರ್ತೈತಿ ಇಲ್ಲಿ. ಕಲ್ಲು ಇದು ಮ್ಯಾಗಿಂದ ತಗಡ ಅಷ್ಟೇ. 1,000 ರೂಪಾಯಿ ಕೊಡಲ್ಲ. ಕಲ್ಲು ಟೈಮ್ ಆಗೋಗಿದೆ ಅನ್ಕೊಂಡು ಎದ್ನೋ ಬಿದ್ನೋ ಅಂತ ಝುಯ್ ಅಂತ ಓಡ್ ಬಂದೆ ಗೈಸ್.
ನೋಡಿದ್ರೆ ಪುಣ್ಯಕ್ಕೆ ಟೈಮ್ ಆಗಿಲ್ಲ. ಸೊ ನಾನು ಹೋಗಿ ಎಷ್ಟೋ ಹೊತ್ತಾದ್ಮೇಲೆ ನಮ್ಮ ಚಿಂಟು ಬಂದ. ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂತಿದ್ರೆ, ಅಮ್ಮ ನಾನು ಎಷ್ಟೊತ್ತು ವೆಯ್ಟ್ ಮಾಡ್ಬೇಕಮ್ಮ, ಎಕ್ಸಾಮ್ ಇದೆ ಗೊತ್ತಾಗಲ್ವಾ ಅಮ್ಮ ಅಂತ ನನ್ನ ಜೀವನೇ ತಿಂದ್ಬಿಡ್ತಾ ಇದ್ದ. ಪುಣ್ಯಕ್ಕೆ ಬಚಾವ್ ಆಗಿದ್ದೀನಿ. ಇನ್ನೂ ಅವ್ರ ಸ್ಕೂಲ್ ಬಿಟ್ಟಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಬಿಸಿಲಂತೂ ಹೆವಿ, ಅಷ್ಟಿಷ್ಟಿಲ್ಲ. ಗೈಸ್, ಅಪ್ಪ ಮಗಂಗೆ ಮಾವಿನ ಕಟ್ ಮಾಡಿಡೋಣ ಬನ್ನಿ. ಅಪ್ಪಂಗೂ ಮಗಂಗೂ ಮ್ಯಾಂಗೋ. ಗೈಸ್, ಬಟ್ಟೆ ಒಗ್ದಾಯಿತು ನೋಡಿ. ಇವತ್ತಿಷ್ಟು ಬಟ್ಟೆ ಒಗ್ದಿದ್ದೀನಿ. ಅಲ್ಲಿ ಸ್ವಲ್ಪ ಜಾಗ ಬಿಡಬೇಕಾಗುತ್ತೆ ಓಡಾಡೋಕ್ಕೆ, ವರ್ಕರ್ಸ್ ಎಲ್ಲ ಓಡಾಡ್ತಾರೆ ಅಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ. ಈಗ ಟೈಮ್ ಬಂದು 1:15 ಆಯಿತು. ಇವಾಗ ಚಿಂಟುಗೆ ಹೋಗಿ ಊಟ ಮಾಡಿಸೋಣ ಬನ್ನಿ. ಮುಗೀತು. ಆಮೇಲೆ ನಾನು ಮತ್ತೆ ಮಧ್ಯಾಹ್ನ ಎಲ್ಲ ಬಂದರೆ ಅವನು ಬೈತಾನೆ, ಅಮ್ಮ ಏನು ನಿಂದು ನನಗೆ ರಜಾ ಇದ್ದ ದಿನವೂ ಕೆಲಸ ಮಾಡ್ಕೊಂಡು ಕೂತ್ಕೋತೀಯಲ್ಲ ಅಂತ. ಅದಕ್ಕೇ ಮುಗಿಸ್ಬಿಟ್ಟೆ. ಗೈಸ್, ಅಮ್ಮ ಮಗಂದು ಊಟ ಆಯಿತು. ಊಟ ಆದಮೇಲೆ ಸ್ನ್ಯಾಕ್ಸ್. ಚಿಂಟು ಅವ್ರ ಅಜ್ಜಿ ಕೊಟ್ಟಿದ್ರು ಶಂಕರ್ ಕೋಳಿ. ನಾನೇ ಒಂದು ಸ್ಟ್ರೆಚ್ಚಲ್ಲೇ ಕೂತ್ಕೊಂಡು ತಿಂದಿದ್ದೀನಿ. ಇದು ಸ್ವಲ್ಪ ಇದೆ. ಇವಾಗ ಅಮ್ಮ ಮಗ ಸ್ನ್ಯಾಕ್ಸ್ ಈಗಿಷ್ಟು ಊಟ ಮಾಡಿ ಬಂದ್ಬಿಟ್ಟು ನೋಡಿ, ತಿನ್ನೋದೇ ಇಲ್ಲ ಅಂತಾನೆ. ಏನು ಇಲ್ದಿದ್ದಾಗ ಬರ್ಗೆಟಿರೋ ಒಂಥರ ತಿಂತಾನೆ. ಏನು ಮಾಡಲಿ. ನಮ್ಮ ಚಿಂಟು ಮಧ್ಯಾಹ್ನದ ಹೊತ್ತೆಲ್ಲ ಮಲಗಲ್ಲ. ಅಪರೂಪ ಹಿಂಸೆ ಮಾಡಿ ಮಲಗಿಸಿದ್ರಷ್ಟೇ ಮಲ್ಕೋತಾನೆ. ಇವತ್ತು ಅವನೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ ಅಂದರೆ ಅವನಿಗೆ ಸ್ವಲ್ಪ ಟಯರ್ಡ್ ಫೀಲ್ ಆಗಿದೆ ಅನಿಸುತ್ತೆ, ಅದಕ್ಕೋಸ್ಕರ. ಬಾಗಿಲು ತೆಗೆದ ತಕ್ಷಣ ನಮ್ಮ ಕೋಳಿಗಳು ಎಲ್ಲಿದ್ರೂ ಬಂದ್ಬಿಡ್ತವೆ ಗೈಸ್. ನೋಡಿ ಹೆಂಗೆ ಬಂದು ಅಸೆಂಬಲ್ ಆದವು ಅಂತ. ಎಲ್ಲಿದ್ರೂ ಓಡ್ ಬಂದ್ಬಿಡ್ತವೆ ನೋಡಿ, ರೈಟ್ ಇನ್ ಫ್ರಂಟ್ ಆಫ್ ಮೀ. ಪಾಪ ನಮ್ಮ ಚಿಂಟು ತುಂಬ ದಿನ ಆದಮೇಲೆ ಮಲ್ಕೊಂಡಿದ್ದಾನೆ. ಅವನಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಅಮ್ಮ ನನ್ನ ಜೊತೆ ಇರು ಅಂದ್ಬಿಟ್ಟು ಮಲ್ಕೊಂಡ. ಇನ್ನೂ ಮಲ್ಕೊಂಡೇ ಇದ್ದಾನೆ. ಮೆತ್ತಗೆ ಮಲಗಿಸಿ ನಾನು ಪುಟ್ಟ ಮಕ್ಕಳನ್ನ ಮಲಗಿಸ್ದಂಗೆ ಇವಾಗ ಬಟ್ಟೆ ಎತ್ಕೊಂಡು ಹೋಗೋಣ, ಮತ್ತು ಸ್ವಲ್ಪ ಮ್ಯಾಂಗೋ ಕಟ್ ಮಾಡೋಣ ಅಂದ್ಬಿಟ್ಟು ಕೆಳಗೆ ಬಂದೆ. ಮ್ಯಾಂಗೋ ತುಂಬ ಇತ್ತು ಅಲ್ಲ, ಹಾಗಾಗಿ ಸುಮ್ಮನೆ ಇಟ್ಟರೆ ಕೊಳ್ತೋಗುತ್ತೆ ಅಂದ್ಬಿಟ್ಟು ಕೊಟ್ಟಾದರೂ ಖಾಲಿ ಮಾಡೋಣ ಅಂದ್ಬಿಟ್ಟು ಇಷ್ಟೊಂದು ಎತ್ತಾಕೋ ಬಂದಿದ್ದೀನಿ. ಇವಾಗ ಅಪ್ಪಂಗೆ ಮಗಂಗೆ ಇಬ್ರಿಗೂ ಕಟ್ ಮಾಡಿ ಇಡಬೇಕು. ಇವತ್ತು ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಸಿಪ್ಪೆನ ಈ ರೀತಿ ತೆಗಿತಾ ಇದ್ದೀನಿ. ಅದು ಸ್ಲೈಸ್ ಮಾಡಿಬಿಟ್ಟು ಹಣ್ಣು ತೆಗಿಯೋಕ್ಕೋದ್ರೆ ಕಮ್ಮಿ ಬರ್ತಾ ಇದೆ. ಹಾಗಾಗಿ ಹಿಂಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಮಾಡಿದಾಗ ಹಣ್ಣು ಜಾಸ್ತಿ ಸಿಗತ್ತೆ ತಿನ್ನೋಕ್ಕೆ, ಬಟ್ ಸ್ವಲ್ಪ ಕೆಲಸ ಜಾಸ್ತಿ, ಆದರೆ ಹಣ್ಣು ಚೆಂದ ಇರುತ್ತೆ. ನಮ್ಮ ಚಿಂಟು ಮಲಗಿದ್ದಾನೆ. ಅವನು ಹೇಳೋ ಅಷ್ಟರಲ್ಲಿ ನಾನು ಸ್ವಲ್ಪ ಕೆಲಸ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬಂದೆ. ಬಟ್ಟೆ ಗಿಟ್ಟೆ ತೊಗೊಳ್ಳೋಣ, ಹಣ್ಣು ಕಟ್ ಮಾಡೋಣ ಅಂತ. ಆಲ್ರೆಡಿ ಕಾಲ್ ಮಾಡಿದ್ದಾನೆ, ಅಮ್ಮ ಎದ್ದೆ ಅಂತ. ಒಂದು 5 ನಿಮಿಷ ಇಲ್ಲ ಅಂದ್ರೂ ಅವನಿಗೆ ಅಮ್ಮ ಬೇಕು. ಅವನಿಗೆ ಅಂತಲೇ ಹಣ್ಣು ಕಟ್ ಮಾಡ್ತಾ ಇದ್ದೆ, ಅವನಿಗೆ ಅವ್ರ ಪಪ್ಪಾಗೆ ಅಂತ. ನೋಡಿದ್ರೆ ಎದ್ದೇ ಬಿಟ್ಟ. ನೋಡಿ ಗೈಸ್, ಮಾವಿನ ಹಣ್ಣನ್ನು ಸಹ ಈ ರೀತಿ ಕ್ಯೂಬ್ಸ್ ಮಾಡಿ ಕೊಡ್ತೀವಿ. ಅವ್ರಿಗಿನ್ನೇನು ಕೆಲಸ ಇಲ್ಲ. ಸ್ಪೂನು ಅಥವಾ ಫೋರ್ಕು ಹಾಕ್ಕೊಂಡು ತಿನ್ನೋದಷ್ಟೇ ಕೆಲಸ. ಬನ್ನಿ ಚಿಂಟು ಪಪ್ಪಾಗೆ ಫಸ್ಟು ಫ್ರಿಜ್ಜಿಗೆ ಇಟ್ಬಿಡೋಣ. ಇವಾಗ ನಾವು ಚಿಂಟುಗೆ ತಗೊಂಡು ಹೋಗೋಣ. ಚಿಂಟುಗೆ ಇವತ್ತು ಬರೀ ಮ್ಯಾಂಗೋ ಅಷ್ಟೇ ಅಲ್ಲ, ವಾಟರ್ ಮೆಲನ್ ಸಹ ಕೊಡ್ತಾ ಇದ್ದೀನಿ. ಬೆಳಗ್ಗೆನೆ ವಾಟರ್ ಮೆಲನ್ ಕಟ್ ಮಾಡಿದ್ದೆ. ಆ್ಯಂಡ್ ಚಿಂಟು ಪಪ್ಪಾಗೂ ಸಹ ಬೆಳಗ್ಗೆ ವಾಟರ್ ಮೆಲನ್ ಕೊಟ್ಟೆ, ನಿಮಗೆಲ್ಲ ಗೊತ್ತಲ್ಲ. ಸೊ ಅವ್ನಿಗೊಂದು ಡಬ್ಬಿ ಇವ್ನಿಗೊಂದು ಡಬ್ಬಿ ಅಂತ ಕಟ್ ಮಾಡಿ ಇಟ್ಬಿಡ್ತೀನಿ. ನನಗೆ ಅಂತ ಏನೂ ಮಾಡ್ಕೊಳ್ಳಲ್ಲ, ಬರೀ ಇವ್ರನ್ನ ನೋಡ್ಕೊಳ್ಳೋದೇ ಆಗತ್ತೆ. ಸೊ ನೀವೆಲ್ಲ ಹೇಳ್ತೀರಾ ಈಗ ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಳಿ, ನೀವು ತಿನ್ನಿ ಅಂತ. ಹೌದು ತಿನ್ನಬೇಕು, ಬಟ್ ನನಗೆ ಇವ್ರು ತಿಂದು ಬಿಟ್ಟಿದ್ದನ್ನೇ ತಿನ್ನೋಕ್ಕೆ ಟೈಮ್ ಇರಲ್ಲ. ಹಾಗಾಗಿ ನಾನು ನನಗೆ ಅಂತ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ನೋಡಿ ಈಗ ಓಟೆ ಇದೆ ಅಲ್ಲ, ಸೊ ಈ ಓಟೆನೆಲ್ಲ ನಾನು ತಿನ್ಕೋತೀನಿ. ಇದೇ ನನ್ನ ಫಲಹಾರ.
ಮಿಕ್ಕಿದನ್ನೆಲ್ಲ ಅಪ್ಪ ಮಕ್ಕಳಿಗೆ ಕ್ಲೀನಾಗಿ ಕೊಟ್ಟರೆ ನನ್ನ ಕೆಲಸ ಮುಗೀತು. ಬನ್ನಿ ಇವಾಗ ಚಿಂಟುಗೆ ತೊಗೊಂಡೋಗಿ ಕೊಡೋಣ. ಚಿಂಟು ಅವ್ರ ಅಜ್ಜಿ ಕಡಲೆಕಾಯಿ ಬೇಯಿಸಿದ್ರು, ಹಂಗಾಗಿ ಅದು ಸಹ ತೊಗೊಂಡು ಬಂದಿದ್ದೀನಿ. ಹಾಯ್ ಬೇಬಿ, ಇಷ್ಟು ಹೆಲ್ದಿ ಫುಡ್ ತಂದಿದ್ದೀನಿ. ವಾಟರ್ ಮೆಲನ್ ಕೊಟ್ಟು ಎಷ್ಟು ದಿನ ಆಯಿತು? ಕಡಲೆಕಾಯಿ ನಿನ್ನ ಫೇವ್ರೆಟ್. ಏನು ಬೇಕು? ಪಾಪ್ಕಾರ್ನ್ ಬೇಕಾ? 2 ಮಾಡ್ಕೊಬರ್ಲಾ? ಅದನ್ನ ಮಾಡ್ಕೊಂಡು ತರೋದೇನೆ 5 ನಿಮಿಷದ ಕೆಲಸ. ಇದನ್ನು ತಿನ್ನು, ಮಾಡಿಕೊಡ್ತೀನಿ. ವಾಕಿಂಗ್ ಹೋಗಿ ಬಂದು ಮಾಡಿಕೊಡ್ತೀನಿ. ಸರಿ, ವಾಕಿಂಗ್ ಹೋಗ್ಲಿ? ಮುಖ ತೊಳ್ಕೊತೀನಿ ಅಂದೆ. 6:30 ಆಯ್ತಲ್ಲಪ್ಪ. ಬೇಡ? ಸರಿ, ನೀನು ತಿನ್ನು. ಮುಖ ತೊಳ್ಕೊತೀನಿ ಅಂದೆ. ಮತ್ತಿನ್ನೂ ಹಂಗೆ ಡಲ್ ಆಗಿದೆಯಾ? ಇನ್ನು ಸ್ಲೀಪಿ ಮೂಡಲ್ಲೇ ಇದೆಯಾ? ಅಪ್ಪಾಜಿ ಕಾಲ್ ಮಾಡಿತ್ತು. ಕಾಲ್ ಬ್ಯಾಕ್ ಮಾಡಿದ್ದೆ ಮತ್ತೆ ಮಾಡಬೇಕಲ್ಲ. ನಮ್ಮ ಚಿಂಟುಗೆ ಪಾಪ ಹುಷಾರಿಲ್ಲ, ಹಾಗಾಗಿ ಬೆಡ್ ಮೇಲೆ ಇದ್ದಾನೆ. ಯಾರು ಏನು ಹೇಳಿಬಿಡಿ. ಅವ್ನು ಸ್ನ್ಯಾಕ್ಸ್ ತಿಂದರೆ ಸಾಕು ನನಗೆ. ಮುದ್ದು ಮಗು. ಇದನ್ನು ಸ್ನ್ಯಾಕ್ಸ್ ಅಂತ ಅವ್ನು ಕನ್ಸಿಡರ್ ಮಾಡಲ್ಲ. ನೋಡಿ ಗೈಸ್, ಏನು ಕಿಲಕಿಲ ಅಂತ ಮಾತಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಕಾಲ್ ಬಂದು ಬ್ಯಾಂಗ್ಳೂರಿಂದ. ನಮ್ಮ ದಕ್ಷ ಇದ್ದಾನೆ ಅಲ್ಲ, ಬೆನಕ ಇದ್ದಾನೆ ಅಲ್ಲ, ಅವ್ರ ಫ್ರೆಂಡ್ ಸರ್ಕಲ್ ಕಡೆಯಿಂದ ಕಾಲ್ ಬಂದಿರೋದು. ನೋಡಿ ಹೆಂಗ್ ಮಾತಾಡ್ತಾ ಇದ್ದಾನೆ. ಅದೇ ನಮ್ಮ ಅಪ್ಪ ಅಮ್ಮ ಜೊತೆ ಏನೋ ಉಸಿರೇ ಬರ್ತಾ ಇಲ್ಲ ಅನ್ನೋ ರೀತಿನಲ್ಲಿ, ಏನೋ ನಾನು ಫುಲ್ ಕಷ್ಟ ಕೊಟ್ಬಿಟ್ಟಿದ್ದೀನಿ ಅನ್ನೋ ರೀತಿನಲ್ಲಿ, ಅವನಿಗೆ ಫುಲ್ ಹುಷಾರಿಲ್ಲ ಅನ್ನೋ ರೀತಿನಲ್ಲಿ ಮಾತಾಡ್ತಾನೆ. ಇಲ್ಲಿ ಫ್ರೆಂಡ್ಸ್ಗಳ ಜೊತೆ ಏನು ಕಿಲ ಅಂತ ಮಾತಾಡ್ತಾ ಇದ್ದಾನೆ. ಫುಲ್ ಅವ್ರ ಅಪ್ಪನ ಥರನೇ, ಅವ್ರ ಅಪ್ಪನೂ ಹಿಂಗೇನೆ. ಹಲೋ, ನೀ ಮಾತಾಡ. ಲೌಡ್ ಸ್ಪೀಕರ್, ಲೌಡ್ ಸ್ಪೀಕರ್. ನಾನು ಮನೆ ಕಂಡಿದ್ದೆ. ಮತ್ತಿನ ಯಾರ ಜೊತೆ ಮನ್ಕಂಡೆ? ನನ್ನ ಶಿಷ್ಯ ಬೆಂಗಳೂರಲ್ಲಿ. ತಕ್ಷಣ ಹಾಕೋ, ಲೌಡ್ ಸ್ಪೀಕರ್ ಹಾಕೋ. ಅಲ್ಲ, ಫುಲ್ ಪ್ರಾಜೆಕ್ಟರ್ ಹಾಕಿದ್ದೀರಾ RCB ಮ್ಯಾಚ್ಗೆ? ಪ್ರಾಜೆಕ್ಟರ್ ಹಾಕಿದ್ದೀರಾ ಇವತ್ತು ಮ್ಯಾಚಿಗೆ? ಎಲ್ಲಿಂದ ಬರಲಿ? ಅದ್ವೈತು ಮಟನ್ ಶೆಫ್ ಅವನು. ನೋಡಿ ಗೈಸ್, ಚಿಂಟು ಅವ್ರ ಪಪ್ಪ ಇದ್ರ ತುಂಬ ಮಾವಿನಣ್ಣು ತಂದಿದ್ದ. ಸೊ ಇನ್ನೇನು ಖಾಲಿ ಆಗ್ತಾ ಬಂತು. ಇವಾಗ ಇನ್ನೇನು ಒಂದು 5-6 ಇರಬೇಕಷ್ಟೇ. ಅದನ್ನು ತೆಗೆದು ಇಲ್ಲಿ ಚಿಂಟು ಅವ್ರ ಅಜ್ಜಿ ಅಂಕೋಲಾದು ಫೇಮಸ್ ಮಾವಿನಣ್ಣಿದು ಇಶಾಡ್ ಮಾವಿನಣ್ಣು ಅಂತ. ಇದು ಅಂಕೋಲಾದಲ್ಲಿ ಬಿಟ್ಟರೆ ಮತ್ತಿನ್ನೆಲ್ಲೂ ಸಿಗಲ್ಲ ಗೈಸ್. ಈ ಮಾವಿನಣ್ಣನ್ನ ಈಗ ಅಡೆ ಹಾಕ್ತಾರೆ. ಏನಂತೀವಿ, ಅಡೆ ಹಾಕೋದು ಅಂತಾನೆ ಅಲ್ಲ. ಸೊ ಅದನ್ನು ಹಣ್ಣಾಗೋಕ್ಕೆ ಹಾಕ್ತಾರೆ ಅಲ್ಲಿ. ಈ ಹಣ್ಣು ಆ್ಯಕ್ಚುಲಿ ನನಗಷ್ಟು ಇಷ್ಟ ಆಗಲ್ಲ, ಇವನ್ ಚಿಂಟುಗೂ ಇಷ್ಟ ಆಗಲ್ಲ. ಚಿಂಟು ಪಪ್ಪ ತಿಂತಾನೆ. ಇವತ್ತು ಚಿಂಟು ಪಪ್ಪಾಗೆ ಸೀಬೆ ಹಣ್ಣು ಕೊಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಇದು ಕೊಟ್ಬಿಟ್ಟೆ ಅಲ್ಲ ವಾಟರ್ ಮೆಲನು, ಹಾಗಾಗಿ ಬರೀ ಮ್ಯಾಂಗೋ ಅಷ್ಟೇ ಇದೆ. ಜೊತೆಗೆ ಸೀಬೆ ಹಣ್ಣು ಕೊಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಚಿಂಟು ಪಪ್ಪಾಗೆ. ಸೀಬೆ ಹಣ್ಣು ಬಂದು ಚಿಂಟುಗೂ ಅಷ್ಟು ಇಷ್ಟ ಆಗಲ್ಲ, ನಾನು ತಿಂತೀನಿ. ಆ್ಯಕ್ಚುಲಿ ರಾತ್ರಿ ಹೊತ್ತು ಸೀಬೆಹಣ್ಣು ಮಾತ್ರ ತಿನ್ನಬೇಕಂತೆ, ಫ್ರೂಟ್ ಅಂತ, ತುಂಬ ಒಳ್ಳೆಯದಂತೆ ಗೈಸ್. ಯಾರೋ ಹೇಳ್ತಿದ್ದದನ್ನು ಕೇಳಿಕೊಂಡೆ, ಯಾರೋ ಡಾಕ್ಟರು. ಬೇರೆ ಯಾವ ಹಣ್ಣು ತಿನ್ನಬಾರ್ದಂತೆ, ಬಿಟ್ಟರೆ ಏನದು ಏಲಕ್ಕಿ ಬಾಳೆಹಣ್ಣು ತಿನ್ಬೋದಂತೆ, ತುಂಬ ಒಳ್ಳೆಯದಂತೆ.
ಇವ್ರಿಗೆ ಕಟ್ ಮಾಡುವಾಗಲೇ ನಾನೊಂದು ಪೀಸ್ ತಿಂದ್ಬಿಟ್ಟು ಟೇಸ್ಟ್ ನೋಡ್ಬಿಡ್ತೀನಿ ಅಷ್ಟೇ. ಕೋಟ ಮುಗೀತು ನಂದು ಅಲ್ಲಿಗೆ. ಬನ್ನಿ ಗೈಸ್, ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ. ಬಿಸಿ ಬಿಸಿ ಕಾಫಿ. ನಿಮ್ಗೆ ಗೊತ್ತಲ್ಲ ನಾನು ಕಾಫಿ ಪ್ರಿಯಳು ಅಂತ. ಆದರೆ ನಿಮಗೆಲ್ಲ ಗೊತ್ತಾ, ನಾನೊಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡಿದ್ದೀನಿ. ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟು ಕಾಫಿ ಕುಡಿದು ಬಿಡೋಣ. ಆದರೆ ಈಗಲೇ ಹೇಳ್ತೀನೋ ಇಲ್ಲೋ ಗೊತ್ತಿಲ್ಲ, ವೆಲ್ಸಿ ನೋಡೋಣ. ಇನ್ನೂ ನಾನು ಸ್ಟ್ರಾಂಗಾಗಿ ಡಿಸೈಡ್ ಮಾಡೋದಿದೆ. ಟೈಮ್ ಎಷ್ಟು ಗೊತ್ತಾ? ರಾತ್ರಿ 9 ಗಂಟೆ. ಈಗ ಕಾಫಿ ಕುಡಿತಾ ಇದ್ದೀನಿ. ಯಾಕೆ ಗೊತ್ತಾ, ಚಿಂಟು ನನಗೆ ಬ್ರೇಕೇ ಕೊಡಲಿಲ್ಲ. ಮೇಲ್ಗಡೆ ಹೋದರೆ ಅಲ್ಲೇ ಲಾಕ್ ಮಾಡಿಬಿಟ್ಟ. ಇಷ್ಟು ತನಕ ಅವನು ಓದಿಸ್ತಾ ಕೂತಿದ್ದೆ. ಈಗ ಬಂದು ಕುಡಿತಾ ಇದ್ದೀನಿ ಕಾಫಿ. ಗೈಸ್, ಚಿಂಟು ಪಪ್ಪಾಗೆ ಇವತ್ತಿನ ಫ್ರೂಟ್ಸ್ ಮ್ಯಾಂಗೋ ಮತ್ತು ಗುವಾವ. ಬನ್ನಿ ತೊಗೊಂಡೋಗಿಟ್ಟಣ. ನಾನು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಯಾವುದೆಷ್ಟೇ ಆಗಿರ್ಬೋದು, ನಾನು ಬೇರೆಯವ್ರಿಗೆ ಏನು ಮಾಡಬೇಕಲ್ಲ ಅದನ್ನು ಮಾಡ್ತೀನಿ. ಇದು ನನ್ನ ಕರ್ತವ್ಯ, ನಾನು ಮಾಡಬೇಕು ಅಷ್ಟೇ. ಗೈಸ್, ಬೆಳಗ್ಗೆದು ಚಪಾತಿ ಮಿಕ್ಕಿತ್ತು, ಯಾರೂ ತಿಂದಿಲ್ಲ. ಸೊ ನಾನೇ ತಿನ್ನೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ಇವತ್ತು ಹೇಗೂ ಮೊಸರು ತಂದಿದ್ದೆ. ಮೊಸರು ಮತ್ತು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಸಖತ್ತಾಗಿರುತ್ತೆ. ಬನ್ನಿ ತಿನ್ನೋಣ. ಹೀಗಿತ್ತು ಗೈಸ್ ವ್ಲಾಗು. ಇವತ್ತಿನ ವ್ಲಾಗ್ ಇಷ್ಟೇ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು. ನನಗಂತೂ ಈ ಕಾಂಬಿನೇಷನ್ ತುಂಬ ಇಷ್ಟ. ತುಂಬ ದಿನ ಹೋಗಿತ್ತು ಮೊಸರು ತಿಂದು. ನೀವು ಟ್ರೈ ಮಾಡಿದ್ದೀರಾ? ಮೊಸರಿಗೆ ಸಕ್ಕರೆನ ಮಿಕ್ಸ್ ಹೊಡಿಬೇಕು. ಡಿಪೆಂಡ್ಸ್ ಆನ್ ಯುವರ್ ಸ್ವೀಟ್ನೆಸ್. ನನಗಂತೂ ತುಂಬ ಸ್ವೀಟ್ ಇರಬೇಕು. ರೊಟ್ಟಿಗೆ, ಚಪಾತಿಗೆ ಸೂಪರ್ ಇರುತ್ತೆ. ಸ್ವಲ್ಪ ಇಲ್ಲ, ಸಕ್ಕರೆ ಹಾಕ್ಕೊಂಡು ನೆಲ್ಲಿ ಮಾಡಿಕೊಂಡೆ.